ಬಂಟಿ ಇಶ್ಯೂನ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಹಾ ಹೌದು, ನಿಜನೇ ಕಣೆ. ಅದಕ್ಕೆ ನಾನು ಮೀನಾಕ್ಷಿ ಅತ್ತೆನ ಟಾರ್ಗೆಟ್ ಮಾಡಿದ್ದೀನಿ. ಅವ್ರನ್ನ ಸಂತೋಷ ಪಡಿಸೋದ್ರಿಂದ ತಿಟ್ಕೋ, ನಮ್ಮ ಕೆಲಸ ಸುಲಭ ಆಗ್ಬಿಡುತ್ತೆ. ಮಯೂರಿ, ಮೀನಾಕ್ಷಿ ಅತ್ತೆಗೆ ಈ ಸತಿ ಏನೋ ಸೀರೆ ಕೊಟ್ಬಿಟ್ಟು ಯಾಮಾರಿಸ್ಬಿಟ್ಟೆ. ಪದೇ ಪದೇ ಹೀಗೆ ಮಾಡೋಕ್ಕಾಗುತ್ತಾ? ಮೇಘ, ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀಯಾ? ಯೋಚನೆ ಮಾಡಿದ್ರೆ ದಾರಿಗಳಿಲ್ವನೇ? ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ತಿಂಡಿ ಬಗ್ಗೆ ಗಮನ ಕೊಡು. ಸರಿ, ಏನ್ ಮಾಡ್ತಿದ್ಯಾ? ಏನು ಮಾಡಲಿ? ಹಾಂ, ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ. ಆಲೂಗಡ್ಡೆ ಬಜ್ಜಿ ಮಾಡ್ತೀಯಾ? ನೀನೇನು ಮಾಡ್ತೀಯಾ? ನಾನು ಬ್ರೆಡ್ ಟೋಸ್ಟ್ ಮಾಡ್ಲಾ? ಹಾಂ, ಮಾಡು. ಸರಿ. ಏನು ಇವರಿಬ್ರು ಇನ್ನೂ ಬಂದೇ ಇಲ್ಲ? ನನಗೂ ಏನು ಅರ್ಥ ಆಗ್ತಿಲ್ಲ ಅದಕ್ಕೆ. ಇಷ್ಟೊತ್ತಾದರೂ ಇನ್ನೂ ಏನು ರೆಡಿ ಆಗಿಲ್ದಿರೋದನ್ನ ನೋಡ್ತಾ ಇದ್ರೆ ಏನೋ ವಿಶೇಷವಾಗಿ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ. ಗಮ್ಮಂತ ವಾಸನೆ ಬೇರೆ ಬರ್ತಿದ್ದೆ, ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಬಂದ್ರು ನೋಡು. ನನ್ನ ಕಡೆಯಿಂದ ಆಲೂಗಡ್ಡೆ ಬಜ್ಜಿ, ನನ್ನ ಕಡೆಯಿಂದ ಬ್ರೆಡ್ ಟೋಸ್ಟ್. ಓ, ಇಷ್ಟೊಂದು ವಿಧವಾಗಿ ಮಾಡ್ಕೊಂಡ್ ಬಂದ್ರೆ ಯಾವ್ದನ್ನ ಮೊದಲು ಟೇಸ್ಟ್ ಮಾಡ್ಲಿ? ನಾನ್ ಮಾಡಿರೋ ಆಲೂಗಡ್ಡೆ ಬಜ್ಜಿನ? ಇಲ್ಲ, ನಾನು ಮಾಡಿರೋ ಬ್ರೆಡ್ ಟೋಸ್ಟ್. ಇಲ್ಲ ಅಮ್ಮ, ನಾನ್ ಮಾಡಿರೋದೇ ತಿನ್ಬೇಕು. ಇಲ್ಲ ದೊಡ್ಡಮ್ಮ, ನನ್ ಮೊದ್ಲು. ಇಲ್ಲ ಅಮ್ಮ, ನಂದೇ ಮೊದ್ಲು. ಇಲ್ಲ ದೊಡ್ಡಮ್ಮ, ನನ್ ಮೊದ್ಲು. ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದೀರಲ್ಲೇನ್ರೆ? ನಿಮ್ ಜಗಳನೂ ಬೇಡ, ರಗಳೇನೂ ಬೇಡ, ವಾಪಸ್ ತಗೊಂಡೋಗ್ಬಿಡಿ. ಅಮ್ಮ, ಮತ್ತಿನ್ನೇನ್ರೆ? ನೀನ್ ಮಾಡಿರೋದನ್ನ ಮೊದ್ಲು ತಿಂದ್ರೆ ಅವಳು ಕೋಪ ಬರುತ್ತೆ, ಅವಳು ಮಾಡಿರೋದನ್ನ ತಿಂದ್ರೆ ನೀನು ಕೋಪ ಬರುತ್ತೆ. ಏನ್ ಮಾಡು ಅಂತೀರ ನಮ್ಮನ್ನ? ನೀವೇ ಹೇಳ್ಬಿಡಿಪ್ಪ. ಸರಿ ಬಿಡಿ, ನಾನೇ ಕಾಂಪ್ರಮೈಸ್ ಆಗ್ತೀನಿ. ನೀವಿಬ್ರು ಮೊದಲು ಮಯೂರಿ ಮಾಡಿರೋದನ್ನೇ ತಿನ್ನಿ. ತುಂಬಾ ಚೆನ್ನಾಗಿದೆ. ಹಾ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಮಯೂರಿಗೆ ಅಡ್ಗೆ ಮಾಡಕ್ ಬರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಭೇಷ್ ಕಣೆ ಹುಡುಗಿ, ಸೂಪರ್ ಆಗಿದೆ. ಅತ್ತಿಗೆ, ಮೇಘನ್ ಕೈ ರುಚಿನೂ ಸೂಪರ್ ಆಗಿದೆ. ಹೌದಾ? ತಿನ್ ನೋಡಿ. ಹೌದು ಕಣೆ ಮೇಘ, ತುಂಬಾನೇ ಚೆನ್ನಾಗಿ ಮಾಡಿದ್ಯಾ. ಇವಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಎರಡು ಕಾಂಬಿನೇಷನು ಆಹಾ, ಅದ್ಭುತವಾಗಿದೆ. ಮೇಘ, ನೋಡು, ಪುಟ್ಟ ಬರ್ತಿದ್ದಾನೆ, ಕೈಯಲ್ಲಿ ಬರೀ ಬಲೂನ್ಸು. ಮೋಸ್ಟ್ಲಿ ಚಾರುನೇ ಕೊಟ್ಟಿರ್ಬೇಕು. ಒಂದಕ್ಕಿಂತ ಒಂದು ರುಚಿಯಾಗಿದೆ ಅದಕ್ಕೆ. ಇದೇನೋ ಪುಟ್ಟು, ಇದು ಸಣ್ಣ ಮಕ್ಕಳ ತರ ಬೆಲ್ಲ ಹಿಡ್ಕೊಂಡು ಬರ್ತಾ ಇದ್ಯಾ? ಯಾರು ಕೊಟ್ರಿದನ? ಇನ್ಯಾರತ್ತೆ? ಚಾರು. ಹೌದಾ? ಇಲ್ಲ ಅಮ್ಮ. ಅಯ್ಯೋ ಬಿಡು ಹೋಗ್ಲಿ. ಬನ್ನಿ, ಬಜ್ಜಿ ತಿನ್ನು, ಟೇಸ್ಟ್ ಮಾಡು. ಮಯೂರಿ, ಏನಮ್ಮ, ನನ್ಗೆ ಹಾರ್ಟ್ ಅಟ್ಯಾಕೇ ಆಗ್ಬಿಡ್ತಿತ್ತು. ಪುಟ್ಟು ಬಾ, ಹಿಂಗೆ ಕುತ್ಕೋ, ಬನ್ನಿ ಕುತ್ಕೋ. ಮಯೂರಿ ಬ್ರೆಡ್ ಟೋಸ್ಟ್ ಮಾಡಿದ್ದಾಳೆ, ತಿನ್ನು, ಟೇಸ್ಟ್ ಮಾಡು, ಹೇಗಿದೆ ಹೇಳು. ತಿನ್ನಪ್ಪ. ಈಗ ನೋಡು, ಇಲ್ದಿರೋ ಕಮೆಂಟ್ ಎಲ್ಲ ಮಾಡ್ತಾನೆ. ಹೇಗಿದ್ಯೋ ಜಯಂತ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ.
ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ಸ್. ಬೇಗ ನಿಡ್ಕೋ. ಬೇಗ ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬಂದೆ. ಪರವಾಗಿಲ್ಲ ಪರವಾಗಿಲ್ಲ, ಆರಾಮಾಗಿ ಬಾಮ್ಮ. ಹಲೋ ಬಂಟಿ, ಹೌ ಆರ್ ಯು? ಫೋನ್ ತೆಗಿಲಿಲ್ಲ ಅಂತ ಕೋಪನಾ? ಎಲ್ಲರ ಮುಂದೆ ಹೇಗೆ ಮಾತಾಡೋಕ್ಕಾಗುತ್ತೆ ಹೇಳು? ಖಂಡಿತ. ಹಾಂ, ಎಲ್ಲಿಗೆ ಬರಬೇಕು? ಸರಿ, ಓಕೆ. ಒಂದು ವಿಷಯ, ಬರ್ತಾ ಕ್ಯಾಮ್ರಾ ತೊಗೊಂಬರೋದು ಮರಿಬೇಡ ಪ್ಲೀಸ್. ನಿನ್ನ ಜೊತೆ ಫೋಟೋಸ್ ತೆಗೆಸ್ಕೋಬೇಕು. ನಿನ್ನ ಜೊತೆ ಫೋಟೋಸ್ ತೆಗೆಸ್ಕೊಳ್ಳೋದ್ರಲ್ಲಿ ಸಖತ್ ಮಜಾ ಇರುತ್ತೆ. ಪ್ಲೀಸ್ ಮರಿಬೇಡ. ಸರಿ, ಓಕೆ, ಬಾಯ್ ಹನಿ. ಏನು ಫೋಟೋ ಸೆಷನ್ಗೆ ಫುಲ್ಲು ರೆಡಿ ಆಗ್ತಿರೋ ಹಾಗಿದೆ? ಯಾರ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಿದ್ಯಾ ಅಂತ ತಿಳ್ಕೊಬೋದಾ ನಾನು? ಒಬ್ಬ ಫ್ರೆಂಡ್ ಜೊತೆ. ಓ, ಯಾರ ಫ್ರೆಂಡು? ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಪರ್ಸನಲ್ ಆಗಿ ಮಾತಾಡುವಾಗ ಕದ್ದು ಕೇಳಿಸ್ಕೊಂಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅದರಲ್ಲಿ ಕ್ವೆಶ್ಚನ್ಸ್ ಬೇರೆ ಮಾಡಕ್ ಕೆಲಸ ಇದ್ರಲ್ವಾ? ಏನೋ ನಡೀತಾ ಇದೆ. ಯಾರ ಜೊತೆ ಫೋಟೋ ತೆಗೆಸ್ಕೊಳಕ್ ಹೋಗ್ತಾ ಇದ್ದಾಳೆ ಇವಳು? ಅಂತ ಫ್ರೆಂಡ್ ಯಾರು ಇಲ್ಲಲ್ಲ ಇವಳಿಗೆ ಈ ಊರಲ್ಲಿ. ಮಯೂರಿ, ಏನಾಯ್ತು? ಏನಂದ ಅವನ ಫೋನಲ್ಲಿ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮೇಘ. ನಾ ಹೇಳಿದ್ದೀನಿ ತಾನೇ ನಿನ್ಗೆ, ತಪ್ಪು ಮಾಡಿರೋದು ಅವನು ಹೆದರ್ಕೋಬೇಕಾಗಿರೋದು ನಾವಲ್ಲ. ನನಗೂ ಹಾಗೆ ಅನ್ಸುತ್ತೆ. ಆದರೆ ಡೋಂಟ್ ವರಿ ಬೇಬಿ, ನಾಳೆ ರೆಸ್ಟೋರೆಂಟಿಗೆ ಬರಕ್ಕೆ ಹೇಳಿದಾನವನು. ಅಂದರೆ ಮತ್ತೆ ನಾಳೆ ಹೋಗ್ಬೇಕಾ? ಹೋಗದೆ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಆದರೆ ನೀನು ಟೆನ್ಷನ್ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ನಾಳೆ ಅವ್ನ ಚಾಪ್ಟರ್ನ ಕ್ಲೋಸ್ ಮಾಡ್ಬಿಡೋಣ. ಮಯೂರಿ, ಹೀಗೆಲ್ಲ ಆಗುತ್ತೆ ಅಂತೀಯಾ? ಖಂಡಿತ ಆಗುತ್ತೆ. ಜಯಂತ ಬರ್ತಿದ್ದಾನೆ, ಸುಮ್ಮನಿರು ಮೇಘ. ಮೇಘ, ಒಳಗಡೆ ರೂಮ್ ಕ್ಲೀನ್ ಮಾಡೋಣ ನಡಿ. ನಾನು ಬಂದ ತಕ್ಷಣ ಯಾಕಿಬ್ರು ಸೈಲೆಂಟ್ ಆಗಿಬಿಟ್ರು? ಯಾಕೆ ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ? ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್.
ಮಯೂರಿ, ಏನು ಯೋಚನೆ ಮಾಡ್ತಾ ಇದೀಯಾ? ಬಂಟಿಗೆ ಜ್ಞಾಪಿಸ್ಕೊಂಡು ತುಂಬ ಟೆನ್ಷನ್ ಆಗ್ತಿದ್ಯಾ? ಜಯಂತ ನೆನೆಸ್ಕೊಂಡು ಟೆನ್ಷನ್ ಆಗ್ತಿದೆ. ಜಯಂತಣ್ಣನ? ಅವನಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ಬಂಟಿ ಜೊತೆ ಮಾತಾಡ್ತಿದ್ದನ್ನ ಅವನು ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಫೋಟೋ ತೆಗೆಸ್ಕೊಳ್ತೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗೋಗ್ಬಿಡ್ತು. ಮತ್ತೀಗೇನೇ ಮಾಡೋದು? ನಥಿಂಗ್ ಟು ವರಿ ಮೇಘ. ಅವನಿಗೆ ನಾನು ಫೋಟೋ ತೆಗೆಸ್ಕೊಳ್ತಿರೋದು ಗೊತ್ತು, ಆದರೆ ಅದು ಬಂಟಿ ಜೊತೆ ಅನ್ನೋದು ಗೊತ್ತಿಲ್ಲ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಮೇಘ. ನಾಳೆ ಬೆಳಿಗ್ಗೆ ಅವನ ಕಣ್ಣಿಗೆ ಬೀಳ್ದಂಗೆ ನಾವಿಲ್ಲಿಂದ ಹೊರಟು ಬಿಡಬೇಕು, ಆಯ್ತಾ? ಮಯೂರಿ, ದೊಡಮ್ಮ, ಇಬ್ರು ಎಲ್ಲ ಹೊರಟಿರೋ ಹಾಗಿದೆ. ಅದು ನೇಲ್ ಪಾಲಿಶು, ಕಾಜಲ್ಲು, ಅವಳಿಗೆ ಬಳೆ ಬೇಕಂತೆ. ಇದನ್ನೆಲ್ಲ ತರೋದಕ್ಕೆ ಫ್ಯಾನ್ಸಿ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಸರಿಮ್ಮ, ಹೋಗಿ ಬನ್ನಿ, ಬೇಗ ಬರಬೇಕು. ಆಯ್ತು ದೊಡಮ್ಮ. ಸರಿ, ಹೋಗಿ. ಎಲ್ಲಿಗೆ ಹೊರಟೆ ಪುಟ್ಟು? ಅಮ್ಮ, ಒಬ್ಬ ಫ್ರೆಂಡಿನ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕಿತ್ತಮ್ಮ, ಬರಲಾ? 2 ನಿಮಿಷ ಹೋಗಿವೆ ಅಂತೆ, ಬಾ. ಏನಮ್ಮ? ಪುಟ್ಟು, ಅತ್ತದ ಮೇಲೆ ನನ್ನ ಸೂಟ್ ಕೇಸ್ ಇದೆಯಲ್ಲ, ಅದನ್ನ ಸ್ವಲ್ಪ ಕೆಳಗಡೆ ಇಳಿಸ್ಕೊಡು. ಅದರಲ್ಲಿ ನನ್ನ ಸೀರೆಗಳೆಲ್ಲ ಇದೆ, ಅದನ್ನ ಕ್ಲೀನ್ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಅದ್ರೊಳಗಡೆ ಜಿರಳೆಗಳೆಲ್ಲ ಸೇರ್ಕೊಂಡು ನನ್ನ ಸೀರೆನೆಲ್ಲ ಹಾಳು ಮಾಡ್ಬಿಡುತ್ತೆ. ಬಾರೋ. ಬಂದು ಇಳಿಸ್ಕೊಡ್ಲಾ? 2 ನಿಮಿಷ ನೀನು ಇಳಿಸ್ಕೊಟ್ಬಿಟ್ಟು ಹೋದ್ರೆ ನನ್ನ ಕೆಲಸ ನಾನು ಮಾಡ್ಕೋತಿರ್ತೀನಿ. ಇಲ್ಲ ಅಂದ್ರೆ ನೀನ್ ವಾಪಸ್ ಬರೋ ತನಕ ನಿನ್ಗೋಸ್ಕರ ನಾನು ಕಾಯ್ತಾ ಕೂತಿರ್ಬೇಕು. ಬಾ. ಅರ್ಜೆಂಟ್ ಅಂತ ಹೇಳ್ತಾ ಇದೀನಲ್ಲ, ಬರ್ತೀನಿ ಬಿಡು. ಪುಟ್ಟು, 2 ನಿಮಿಷದಲ್ಲಿ ಪ್ರಪಂಚ ಏನ್ ಮುಳುಗೋಗಲ್ಲ. ಬಾ ಸುಮ್ನೆ. ಬಾ ಅಂತ ಹೇಳಿದ್ನಲ್ಲ, ಬಾ. ನೋಡು, ಇದನ್ನೇ 1 ನಿಮಿಷ. ಸರಿ, ನಾ ಬರ್ಲಾ? ನಿಂತ್ಕೊಳ. ಇದನ್ನ ಇಳಿಸೋದಕ್ಕೆ ನೀನೇ ಬೇಕಾಗಿತ್ತಾ? ನಾನು ಇಳಿಸ್ಕೊತಿದ್ದೆ, ಅದನ್ನ ಇಳಿಸ್ಕೊಡು. ನಿಧಾನ. ಸರಿ ಅಮ್ಮ, ನಾ ಬರ್ತೀನಾ? 1 ನಿಮಿಷ ಇರೋ ಪುಟ್ಟು. ಅರ್ಜೆಂಟ್ ಅಂತ ಹೇಳ್ತಾ ಇದ್ದೀನಲ್ಲಮ್ಮ. ಪುಟ್ಟು, ಎಂತ ಅರ್ಜೆಂಟ್ ಪುಟ್ಟು ನಿನ್ಗೆ? ಈ ಬಿಸಿಲಲ್ಲಿ ಎಲ್ಲಿ ಅಂತ ಹೊರಗಡೆ ಸುತ್ತಕ್ಕೆ ಹೋಗ್ತೀಯಾ? ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು. ವರಾಂಡದಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡೋರಂತೆ, ಗೊತ್ತಾಯ್ತು? ಅಯ್ಯೋ ದೇವ್ರೆ, ಹೊರಟೆ ಹೋದ್ನ ಇವನು.
ಒಂದ್ಸಲ ಇವನ್ ನಿರ್ಧಾರ ತಗೊಂಡ ಅಂದ್ರೆ ಇವನನ್ನ ಬದಲಾಯಿಸೋದಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ. ರಾಮ ಯಾವ ಕಡೆ ಹೋದ್ರಪ್ಪ? ಈ ಕಡೆ ಮಾರ್ಕೆಟ್ ಇದೆ, ಇಲ್ಲೆಲ್ಲಿ ತುಂಬಾ ಜನ ಇರ್ತಾರೆ, ಫೋಟೋ ಎಲ್ಲ ತೆಗೆಸ್ಕೊಳಕ್ ಆಗಲ್ಲ. ಈ ಕಡೆ ಆದ್ರೆ ಗುಡ್ಡ ಕಾಡು ಕೆರೆ ಎಲ್ಲ ಇರುತ್ತೆ. ಹೋಗಿದ್ರೆ ಈ ಕಡೆನೆ ಹೋಗಿರ್ಬೋದಾ ಅಂತ. ಏನಾಯ್ತು? ಯಾಕೆ ನಿಂತ್ಬಿಟ್ಟೆ? ಬಾ ಹೋಗೋಣ. ಯಾಕೆ ಮೇಘ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡು, ಭಯ ಪಡೋಂಥ ಸಮಯ ಅಲ್ಲ ಇದು. ಒಂದು ಕೆಲಸ ಮಾಡು, ನೀನು ಇಲ್ಲೇ ನಿಂತಿರು, ನಾನು ಹೋಗಿ ಅವ್ನು ಹೇಗೋ ಯಾಮಾರಿಸಿ ಅವ್ನ ಕ್ಯಾಮ್ರಾದಲ್ಲಿರೋ ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಬರ್ತೀನಿ, ಸರಿನಾ? ನೀನು ಅನ್ಕೊಂಡಿರೋ ಇಷ್ಟು ಸುಲಭ ಅಲ್ಲ ಅದು. ಅವ್ನು ಎಂತವ್ರು ನಾನು ಯಾಮಾರಿಸ್ಬಿಡ್ತಾನೆ. ಈಗ ಹೋಗೋಕ್ ಮುಂಚೆ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀಯಾ? ಅದಷ್ಟು ಸುಲಭ ಅಲ್ಲ ಮಯೂರಿ. ಅವನು ತುಂಬಾ ಬುದ್ಧಿವಂತ. ಎಂಥವ್ರನ್ನೇ ಆಗ್ಲಿ ಮರಳು ಮಾಡಿ ಮೋಸ ಮಾಡ್ಬಿಡ್ತಾನೆ. ಮೇಘ, ಹೋಗೋಕ್ಕೂ ಮುಂಚೆ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀಯಾ? ನಾವು ಈ ತರ ಹೆದರ್ಕೊಂಡು ಕೂತ್ಕೊಂಡ್ರೆ ನಿನಗೆ ಅವನಿಂದ ಬಿಡುಗಡೆನೇ ಇಲ್ಲ. ಡಿಸೈಡ್ ಮಾಡಿ ಹೆಜ್ಜೆನ ಮುಂದಕ್ಕಿಟ್ಟಾಯ್ತು, ಇನ್ನು ಹಿಂದಕ್ಕಿಡೋ ಪ್ರಶ್ನೆನೇ ಇಲ್ಲ. ನೀನೇನು ಹೆದರ್ಕೊಂಬೇಡ, ಅದೇನಾಗುತ್ತೋ ನೋಡೇ ಬಿಡೋಣ. ಏನು? ಓಕೆ, ಗುಡ್. ಮತ್ತೆ ನಾ ಹೇಳಿದ ಪ್ಲಾನ್ ಎಲ್ಲ ನೆನಪಿದೆ ಅಲ್ಲ ನಿಂಗೆ? ನೋಡು, ಇದು ಡೂ ಆರ್ ಡೈ ಸಿಚುವೇಶನ್ ಮೇಘ. ನಿನ್ ಭಯದಿಂದ ಏನು ಎಡ್ವರ್ಟ್ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ನಾವು ರಿಸ್ಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹುಷಾರು. ನೀನು ಹುಷಾರು. ಎಲ್ಲಿ ಇವನು? ಕಾಣ್ತಾನೆ ಇಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಒಳ್ಳೆ ಪೊರ್ಕಿ ಇದ್ದಂಗೆ ಇದ. ನೀವು ನೋಡ್ತಿರೋದು ನೋಡು. ಯಾವತ್ತೂ ಹುಡುಕಿನೇ ನೋಡ್ದೇ ಇರೋ ತರ ಚಪ್ಪರ್ಸ್ಕೊಂಡು ನೋಡೋದು ಬೇರೆ. ಹಲೋ ಮಿನುಗುತ್ತಾರೆ. ಹಾಯ್. ವಾವ್, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದೆ ಗೊತ್ತಾ ನೀನಿವತ್ತು? ರಿಯಲಿ? ಐ ಸ್ವೇರ್, ಈ ತರ ಒಬ್ಬ ಹ್ಯಾಂಡ್ಸಮ್ ಹುಡುಗನ ನಾನು ಇದುವರೆಗೂ ಮೀಟೇ ಆಗಿಲ್ಲ. ನಾನು ಅಷ್ಟೇ, ನಿನ್ ತರ ಸುಂದರವಾಗಿರೋ ಹುಡುಗಿನ ನೋಡೇ ಇರ್ಲಿಲ್ಲ.
ಎಲ್ಲವಳು? ಯಾರು? ಮೇಘ. ಅಯ್ಯೋ ಕೂತ್ಕೋ. ಅವಳೊಬ್ಳು ವೇಸ್ಟ್ ಬಾಡಿ. ಅವಳಿಗೆ ಲೈಫನ್ನ ಎಂಜಾಯ್ ಮಾಡಕ್ಕೆ ಬರೋದಿಲ್ಲ. ಯಾವಾಗ್ಲೂ ಭಯ ಭಯ ಅಂತಾನೆ ಇರ್ತಾಳೆ. ಬಂಟಿ, ಇವತ್ತಿನ ಪ್ರೋಗ್ರಾಮ್ ನೆನಪಿದೆ ಅಲ್ಲ? ಎಕ್ಸ್ಕ್ಯೂಸ್ ಮಿ ಸರ್. ಒಂದು ನಿಮಿಷ ಹೇಳ್ತೀನಿ. ಫೋಟೋ ಶೂಟ್ ತಾನೇ? ಇಲ್ಲೋಡು.